ಹಲೋ ಫ್ರೆಂಡ್ಸ್, ಗುಡ್ ನ್ಯೂಸ್ ಫಾರ್ ಆಲ್ ದ ನಮ್ಮ ಬಿ ಎಸ್ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ. ಇಲ್ಲಿ ನೋಡ್ಬೋದು ಕೆ ಇ ವತಿಯಿಂದ ಒಂದು ಲಿಂಕನ್ನು ಬಿಟ್ಟಿದ್ದಾರೆ. ಸೊ ಈಸಿ ಸಿ ಇ ಟಿ ಮೊದಲನೇ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಅಂತ ಅಪ್ಡೇಟ್ ಮಾಡಲಾಗಿದೆ. ಸೊ ಈ ಒಂದು ಲಿಂಕ್ ಓಪನ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಇಲ್ಲಿ ಏನಪ್ಪ ಅಂದರೆ ನಿಮ್ಮ ಒಂದು ಸಿ ಇ ಟಿ ನಂಬರನ್ನು ಹಾಕಬೇಕು. ಒಳಗಡೆ ಹೋದ್ಮೇಲೆ ಮತ್ತೆ ನಿಮಗೆ ಸೀಕ್ರೆಟ್ ಕೀಯನ್ನು ಕೇಳುತ್ತೆ, ಮತ್ತು ನಿಮ್ಮ ಒಂದು ಪಾಸ್ವರ್ಡನ್ನು ಕೇಳುತ್ತೆ. ಬಟ್ ಇಲ್ಲಿ ನನ್ನ ಹತ್ರ ಈ ಸದ್ಯಕ್ಕೆ ಇವಾಗ ಅಪ್ಡೇಟ್ ಆಗಿರೋದರಿಂದ ನನ್ನ ಹತ್ರ ಯಾವುದೇ ಥರಂಥ ಐ ಡಿ ಮತ್ತು ಪಾಸ್ವರ್ಡ್ ನಿಮಗೆ ತೋರಿಸ್ಲಿಕ್ಕೆ ಆಪ್ಷನ್ ಎಂಟ್ರಿ ಹೆಂಗೆ ಮಾಡಬೇಕು ಅಂತ ತೋರಿಸ್ಲಿಕ್ಕೆ ಐ ಡಿ ಪಾಸ್ವರ್ಡ್ ಇಲ್ಲ. ಆಮೇಲೆ ಇದು ಇನ್ನೂ ಇದ್ರ ಬಗ್ಗೆ ಏನು ಮಾಡಬೇಕಾಗಿದೆ ಅಂದರೆ ಅವರು ಡೇಟ್ಗಳನ್ನು ಬಿಡಬೇಕಾಗಿದೆ. ಅಂದರೆ ಎಲ್ಲಿಂದ ಎಲ್ಲಿ ತನಕ ಇರುತ್ತೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅನ್ನೋದು ಇನ್ನೂವರೆಗೆ ಬಿಟ್ಟಿಲ್ಲ. ಅದಾದಮೇಲೆ ಒಳಗಡೆ ಹೋದ್ಮೇಲೆ ನಮ್ಮ ಬಿ ಎಸ್ ನರ್ಸಿಂಗಿಗೆ ಸೀಟ್ ಮೆಟ್ರಿಕ್ಸನ್ನು ಬಿಟ್ಟಿಲ್ಲ. ಸೊ ಇದೆಲ್ಲ ಪೆಂಡಿಂಗ್ ಇರಬೇಕಾದ್ರೆ ಈ ಲಿಂಕನ್ನು ಬಿಟ್ಟಿದ್ದಾರೆ. ಅದು 22ನೇ ತಾರೀಕು ಅಂತ ಹಾಕಿದ್ದಾರೆ ಮಿಸ್ ಆಗಿ. ಆ್ಯಕ್ಚುಲಿ ಇವತ್ತು ತಾರೀಕು 23, ನಾನು ನಿಮ್ಗೆ ತೋರಿಸ್ತೇನೆ. ಸೊ ಇಲ್ಲಿ ನೋಡ್ಬೋದು 23 ತಾರೀಕು ಇವತ್ತು, ಇಲ್ಲಿ ತೋರಿಸ್ತದೆ 22 ಅಂತ. ಓಕೆ, ಹೀಗಾಗಿ ಇದು ಅರ್ಜೆಂಟಲ್ಲಿ ಆಗಿದೆ ಅಂತ ನನಗೆ ಎಕ್ಸೆಪ್ಟೇಷನ್ ಆಗ್ತಾಯಿದೆ. ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಏನಂತೇಳಿ. ಬಟ್ ನಮ್ಮ ಬಿ ಎಸ್ ನರ್ಸಿಂಗ್ ವಿದ್ಯಾರ್ಥಿಗಳು ಇದೆಯೋ ಇಲ್ಲ ಅಂತೇಳಿ. ಬಟ್ ನಾಳೆಗೆ ನಾನು ಏನು ಮಾಡ್ತೀನಿ ಅಂತಂದರೆ ನನ್ನ ಐ ಡಿ ಪಾಸ್ವರ್ಡ್ ಎಲ್ಲನೂ ಕಂಪ್ಯೂಟ್ರಲ್ಲಿ ಇರೋದರಿಂದ ನಾನು ಇವಾಗ ಮೊಬೈಲಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಲಿಂಕ್ ಬಿಟ್ಟಿದ್ದಾರೆ ಅಂತೇಳಿ. ಬಟ್ ರಿಯಾಲಿಟಿ ನಾಳೆಗೆ ಗೊತ್ತಾಗುತ್ತೆ. ಓಕೆ, ಗಡಬಡಿ ಮಾಡ್ಲಿಕ್ಕೆ ಹೋಗಬೇಡ್ರಿ, ಮತ್ತು ಅರ್ಜೆಂಟ್ ಮಾಡಿ ಏನೋ ಸಬ್ಮಿಟ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಸಬ್ಮಿಟ್ ಅಂತ ಮಾಡೋಕ್ಕೆ ಹೋಗ್ಬೇಡ್ರಿ, ಜಸ್ಟ್ ನೋಡ್ಕೊರಿ ಅಷ್ಟೇ. ನಾಳೆ ತನಕ ಮಾಡ್ಕೊರಿ, ಅರ್ಜೆಂಟ್ ಏನಿಲ್ಲ. ಯಾಕಂದರೆ ಇನ್ನೂವರೆಗೆ ನಮ್ಮದು ಬಿ ಎಸ್ ನರ್ಸಿಂಗ್ದು ಸೀಟ್ ಮೆಟ್ರಿಕ್ಸ್ ಬಿಡಬೇಕು, ಮತ್ತು ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಅದಾವಂತ ಬಿಡಬೇಕು, ಅದು ಕೂಡ ಬಿಟ್ಟಿಲ್ಲ. ಬಟ್ ನನಗನ್ನಿಸುತ್ತೆ ಲೇಟ್ ನೈಟಾಗಿ ಅಪ್ಡೇಟ್ ಆಗ್ಬೋದು ಅಂತ. ಲೇಟ್ ನೈಟ್ ಅಂತಂದರೆ ಇವಾಗ ನನ್ನ ಪ್ರಕಾರ ಇವಾಗ 9:30 ಮೇಲೆ ಆಗಿದೆ ಇವಾಗ ಟೈಮಿಂಗ್. ಸೊ ಲೇಟಾಗಿ ಇನ್ನೂ ಒಂದು ತಾಸಲ್ಲಿ ಅಪ್ಡೇಟ್ ಏನಾರು ಆಗ್ಬೋದು ಅಂತ ಎಕ್ಸೆಪ್ಟೇಷನ್ ಇದೆ. ಬಟ್ ಯಾವುದಕ್ಕೂ ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬಿಡ್ರಿ. ನಾಳೆ ನಾನು ಲೈವಲ್ಲಿ ಬಂದಾಗ ಕೂಡ ನಿಮ್ಗೆ ತೋರಿಸ್ತೀನಿ ಒಂದ್ಸಲ. ಅದು ನೋಡಿದ ಮೇಲೆ ಬೇಕಾದರೆ ನೀವು ಆಪ್ಷನ್ ಎಂಟ್ರಿ ಮಾಡ್ಕೊಳ್ರಿ. ಸೊ ಈಗ ಬಿಟ್ಟಿರುವುದು ನಮ್ಮ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೂ ಅಥವಾ ಬಿ ಎಸ್ ನರ್ಸಿಂಗ್ ಇನ್ಕ್ಲೂಡಿಂಗ್ ಇದೆಯೋ ಅನ್ನೋದು ಫುಲ್ ಕನ್ಫ್ಯೂಷನಲ್ಲಿದೆ. ವೇಟ್ ಮಾಡೋಣ, ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬಿಡ್ರಿ ಅಷ್ಟೇ.